ಸ್ಟೂಡೆಂಟ್ಸ್, ಇವತ್ತು ನಾವು 25 ಸ್ಕ್ವೇರ್, 35 ಸ್ಕ್ವೇರ್, 45 ಸ್ಕ್ವೇರ್ ಈಸಿಯಾಗಿ ಹೇಗೆ ಕಂಡುಹಿಡಿಯಬಹುದು ಅಂತ ಒಂದು ವಿಧಾನ ಇದೆ. ಆ ವಿಧಾನದ ಮೂಲಕ ಇವತ್ತು ತಿಳ್ಕೊಳ್ಳೋಣ, ಸರಿನಾ? ಈಗ 25 ಸ್ಕ್ವೇರ್, 25 ಸ್ಕ್ವೇರ್ ಅಂದ್ರೆ 25 into 25. ಇದನ್ನ ಇಂಟು ಮಾಡಬೇಕಾದ್ರೆ ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂದ್ರೆ a into a plus 1 into 100 plus 25 ಅಂದ್ರೆ a plus 1 into 100. ಈ a ಮತ್ತು a plus 1 ಇದಕ್ಕೆ into 100 ಮಾಡಿ ಅದನ್ನ ಮತ್ತೆ plus 25 ಮಾಡಬೇಕು. ಸರ್ ಎ ಬೆಲೆ ಎಷ್ಟು ಸರ್? ಅದು a ಅಂದ್ರೆ 2 ಇದರಲ್ಲಿ 2 a ಅಂದ್ರೆ 2 ತಗೊಂಡ್ರೆ 2 ನ ಈ ಫಾರ್ಮುಲಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. is equal to a ಅಂದ್ರೆ 2 into ಇಲ್ಲಿ a ಅಂದ್ರೆ 2 plus 1 ಈ into 100 ನ ಇಂಟು ಮಾಡಬೇಕು plus 25. ಇವಾಗ 2 plus 1 ಎಷ್ಟಾಗುತ್ತೆ? 3 ಸರ್. 2 plus 1 3 ಆಗುತ್ತೆ into 100 plus 25. ಇವಾಗ 2 into 3 ಎಷ್ಟು? 6 ಸರ್. 6 into 100 600 ಸರ್. plus 25. 6 into 100 ಎಷ್ಟು? 6 into 100 ಎಷ್ಟು? 600. 600 plus 25 is equal to 625. ಇದು ಈ ತರನೂ ಆಗಿಲ್ಲ ಅಂದ್ರೆ ಈಸಿ ಟ್ರಿಕ್ ಇದೆ, ಅದನ್ನ ಹೇಳ್ಕೊಡ್ತೀನಿ. ಏನಪ್ಪಾ ಅಂದ್ರೆ ಈ 2 ಇದೆಯಲ್ಲ, 2 ಇದಕ್ಕಿಂತ ದೊಡ್ಡದಾದ ಒಂದು ಸಂಖ್ಯೆ ಅಂದ್ರೆ ಈ 2 ಇದೆ, ಇದ್ರ ಮುಂದೆ ಇದನ್ನ ಯಾವ ಬರುತ್ತೆ ಸಂಖ್ಯೆ? 3 ಬರುತ್ತೆ ಸರ್. 3 ಬರುತ್ತೆ. 2 into 3 ಎಷ್ಟು ಸರ್? 2 into 3 ಎಷ್ಟು? 6 ಸರ್. 6. 2 into 3 6. 5 ಸ್ಕ್ವೇರ್ ಎಷ್ಟು? 10 ಸರ್. 5 ಸ್ಕ್ವೇರ್ 25. ಓ ಇಂಟು ಮಾಡ್ಬೇಕು ಸರ್. ಇಷ್ಟೇ 625. ಈ ಫಾರ್ಮುಲಾ ಮುಖಾಂತರ ಕಂಡುಕೋಬಹುದು. ಈ ಫಾರ್ಮುಲಾ ಮುಖಾಂತರ ಈಸಿಯಾಗಿ 25 ಸ್ಕ್ವೇರ್ ನ ಕಂಡುಕೋಬಹುದು. ಹಾಗಾದ್ರೆ 35 ಸ್ಕ್ವೇರ್ ಎಷ್ಟು ಅಂತ ಕ್ಲಿಯರ್. ಓಕೆ.